ಹಾಯ್ ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಾರ್ನಿಂಗ್ ವರ್ಕೌಟ್. ನೀವು ಅಣ್ಣ ನನಗೂ ಕೇಳಿದೆ ಅಣ್ಣ ಏನು ಮಾಡೋಣ ಅಂತ. ಆಯ್ತು ತೆಗೆದೇ ಕಾರ್ಡಿಯೋ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಅಂತಂದ್ರೆ ಈಗ ಆಗಲ್ಲ ಅಂತ ಹೇಳ್ತಾರೆ. ಟ್ರೈನಿಂಗ್ ಏನೋ ಇದ್ರು ದಿನದಲ್ಲಿ ಒಂದು ಟೈಮ್ ನನಗೆ 8 ಟೈಮ್ ವರ್ಕೌಟ್ ಮಾಡ್ತಾ ಇದೆಯಲ್ಲ, ಬೆಳಗ್ಗೆ ಕಾರ್ಡಿಯೋ ಮಾಡ್ತೀನಿ, ಈವ್ನಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ. ಸೊ ದಟ್ ರಿಕವರಿಗೂ ನನಗೆ ಹೆಲ್ಪ್ ಆಗುತ್ತೆ. ಕಾರ್ಡಿಯೋ ಮಾಡಿ ಎನರ್ಜಿ ಲಾಸ್ ಆಗುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಮಾಡಬಾರ್ದು ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ. ಆ್ಯಂಡ್ ಫುಡ್ ಇಂಟೇಕ್ ಕೂಡ ಆಗಿರುತ್ತೆ. ಇವತ್ತು ಈವ್ನಿಂಗ್ ಬರೋದ್ರಿಂದ ಆಫ್ಟರ್ನೂನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಆಫ್ಟರ್ನೂನ್ ಲಂಚ್ ಆಗಿರುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ರಿಕವರಿ ಇಂಟೇಕು ಲೈಕ್ ಎನರ್ಜಿ ಮತ್ತೆ ಅಗೇನ್ ಸ್ಟ್ರೆಂತ್ ಟ್ರೈನಿಂಗ್ ಎನರ್ಜಿ ಮತ್ತೆ ಸೇಮ್ ಅದೇ ಎನರ್ಜಿನೇ ಮಾಡ್ಬೋದು. ದಟ್ಸ್ ವಾಟ್ ಐ ಬಿಲೀವ್. ಇದು ನನ್ನ ಸ್ಟ್ರಾಟಜಿ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ದಿಸ್ ಇಸ್ ಮೈ ಸ್ಟ್ರಾಟಜಿ. ಓಕೆ, ನೀವು ಕಾರ್ಡಿಯೋನೇ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ. ನೀವು ಕೆಳಗಡೆ ಮಾಡಿ, ನಾನು ಮೇಲ್ಗಡೆ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಜಂಪಿಂಗ್ ಜಾಕ್ಸ್. ಇದ್ರ ಹೆಸರು ನನಗೂ ಗೊತ್ತಿಲ್ಲ ಸರಿಗೆ. ನೋಡಿ ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದಾರೆ ಹಾಡ್ ಹಾಕೊಂಡು. ಆಬ್ಲಿಕ್ಸ್ ಹೇಳ, ಇಷ್ಟೊಂದು ಎದುರಿಸ್ಬಿಟ್ಟಿದ್ರಾ? ಏನ್ ಸಮಾಚಾರ? ಏನ್ ಲೆಗ್ಸು? ಸೂಪರ್ ಸೂಪರ್. ಬೈಸಿಪ್ಸ್ ಪಂಪ್ ಮಾಡ್ಕೊಂತವನೆ. ಎಲ್ಲ ಪಂಪ್ ಆಗ್ತಾ ಇದೆ ಅವನ್ಗೆ ಇವಾಗ. ನೀವು ವರ್ಕೌಟ್ ಅಲ್ಲಿ ಎಷ್ಟೇ ಮಾಡಿದ್ರು ನಾವು ಲಾಸ್ಟ್ ಸ್ಟೆಪ್ ಮಾಡ್ತಿರಲ್ಲ, ಅದ್ರಲ್ಲಿ ಏನೋ ಒಂಥರ ಖುಷಿ. ಇದೇನ್ ಬಂದ್ಬಿಡ್ತು ಪಂಪ್ ಆಗೋಯ್ತು ಅನ್ನೋ ತರ. ಇಲ್ಲ, ಆಕ್ಚುಲ್ ಆಗಿ ಒಂದು 6-7 ವೇರಿಯೇಷನ್ ಬೈಸಿಪ್ಸ್ ವರ್ಕೌಟ್ ಮಾಡ್ಕೊಂಡ್ ಬಂದ್ರು ಈ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು
ಒಂದ್ 2.5 kg 5 kg ಡಂಬಲ್ ಅಲ್ಲಾಡ್ಸೋದ್ರಲ್ಲಿ ಮಜಾನೇ ಬೇರೆ. ಓಕೆ ಅಂತ ಮಾರ್ನಿಂಗ್ ವರ್ಕೌಟ್ ಮುಗ್ದಿದೆ. ಕಾರ್ಡಿಯೋ ಸ್ಟ್ರೆಂತ್ ಟ್ರೈನಿಂಗಲ್ಲಿ ಬೈಸಿಪ್ಸ್ ಮಾಡಿದ್ದೀನಿ ಬೆಳಗ್ಗೆ. ಅದು ಮೇಲ್ಗಡೆ ಯಾರು ವಿಡಿಯೋ ಮಾಡ್ಕೊಡೋರು ಇರಲಿಲ್ಲ, ಸೊ ಕರೆಕ್ಟಾಗಿ ಅದು ವಿಡಿಯೋಗಳು ಮಾಡ್ಕೊಳ್ಳಿಲ್ಲ. ಹಂಗೂ ಕೆಳಗಡೆ ಬಂದು ಒಂದೆರಡು ವೇರಿಯೇಷನ್ ನೋಡಿದೆ, ವಿಡಿಯೋ ಮಾಡಿಸ್ಕೊಂಡು ಆಗ್ತಾ ಇದ್ದೀನಿ. ಇವತ್ತು ಟಾಕ್ಸಿಕ್ಸ್ ಮೂವಿ ರಿಲೀಸ್ ಬೇರೆ ಇದೆ, ಅದಕ್ಕೆ ಬೇರೆ ಹೋಗ್ಬೇಕು ಇವಾಗ. 10:45ಗೆ ಬುಕ್ ಮಾಡಿದ್ದೀನಿ. ಇವ್ರು ಬರಲ್ಲ, ಎತ್ಕೊಂಡೆಲ್ಲ ನೋಡ್ಬೇಕು ಅಂತ ಇಲ್ಲ ಅಂತ ಇಷ್ಟ. ಒಂದು ಮೂವಿ ನೋಡ್ಬೇಕಂದ್ರೆ ಕರೆಕ್ಟ್ ಆಗಿ ವಿಷನ್ ಇರಬೇಕು. ನೋಡಿ, ಲಿಫ್ಟ್ ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ. ನಾ ಬಾಟಮ್ ಹೊಡ್ಬಿಟ್ಟು ಹೋಗ್ತಾ ಇದ್ದೀನಿ, ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ. ನಾನು ಆಟಾಡ್ಸ್ತಾ ಇರ್ಬೇಕು. ಸೊ ಅವನು ಮೂವಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಸ್ವಲ್ಪ ವರ್ಕೌಟ್ ಕಮ್ಮಿ ಮಾಡಿದೆ. ಲೆಗ್ ರೈಸ್ ಅದೆಲ್ಲ ಸ್ಕಿಪ್ ಮಾಡಿದೆ ಇವತ್ತು. ನಾವು ಮೂವಿಗೆ ಹೋಗ್ಲೇಬೇಕು. ನಾವು ಬಿಕಾಸ್ ಅವ್ನ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ, ನಾವೊಂದು ಟಿಕೆಟ್ ದುಡ್ಡು ಅವ್ರು ಕೊಡಲೇಬೇಕಲ್ಲ. ಅದು ನಮ್ಮ ಕನ್ನಡ ಸಿನಿಮಾ ಹಾಲಿವುಡ್ ಲೆವೆಲಲ್ಲಿ ಇದೆ ಅಂದರೆ ತಮಾಷೆ ಏನಂತೀರ? ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಂಜೆ ಸಿಗುವ. ಬಾಯ್.